ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. अरे घर में सफेद नमक तो है, फिर प्यूरो क्यों? क्योंकि प्यूरो हेल्दी है। हेल्दी कैसे? प्यूरो को ब्लीच करके सफेद नहीं किया जाता। अच्छा, फ्री फ्लोइंग बनाने के लिए केमिकल्स नहीं मिलाए जाते। और प्यूरो में है कुदरती आयोडीन, ऊपर से नहीं मिलाया जाता। सुपर! प्यूरो हेल्दी सॉल्ट। हमारे घर तो प्यूरो आ गया, क्या आपके घर आया? ಸಾಲ್ಗಾಂವ್ ಗ್ರಾಮದ ಹೊಲವೊಂದರಲ್ಲಿ ಸ್ಪೀಟ್ ಆಡುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿ 10 ಜನರ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಘಟನೆ ನಡೆದಿದೆ. ಸಿಪಿಐ BS ಲೋಕಾಪುರ್ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಮಂಜುನಾಥ್ ಶೆಲ್ವಡಿ, ಶಿವಪುತ್ರಪ್ಪ ತಾಳಿಶೆಟ್ಟರ್, ಕಾರ್ತಿಕ್ ಜಲಗೇರಿ, ಬಸವರಾಜ ಅವಾರಿ, ಅಶ್ರಫ್ ಕಾಜಿ, ಗುರುಸಿದ್ದಪ್ಪ ಕೋಲ್ಕಾರ್, ಅಶೋಕ್ ಮುರುಗೋಡ್, ಅಣ್ಣಪ್ಪ ಸುಬಾಂಜಿ, ಸಂಜು ಗೋಳೆ ಮತ್ತು ಪಂಚಾಕ್ಷರಯ್ಯ ಹರಿಗೆಮಠ್ ಎಂಬುವರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಅವರಿಂದ 26,000 ರೂಪಾಯಿ ನಗದು, ಆಟಕ್ಕೆ ಬಳಸಿದ ಸಲಕರಣೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವ ಅತಿಥಿ ಉಪನ್ಯಾಸಕರನ್ನು ವಿಲೀನಗೊಳಿಸಿ ಸೇವಾ ಸಕ್ರಮತೆ ಮಾಡುವ ಕುರಿತು ಇಂದು ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಮಿತಿಯವರು ತಹಶೀಲ್ದಾರರಿಗೆ ಮನವಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಜು ಮಾಕ್ನೂರ್, ತಾಲೂಕಾ ಅಧ್ಯಕ್ಷರಾದ JM ಶಿರೂರ್, ಉಪಾಧ್ಯಕ್ಷರಾದ ಜ್ಯೋತಿ ಕಟ್ಟಿ, ಕಾರ್ಯಾಧ್ಯಕ್ಷರಾದ SR ಅಲ್ಲಾಪುರ್ ಹಾಗೂ ಮುಂಡಗೋಡ್ ಕಾಲೇಜಿನ ಅತಿಥಿ ಉಪನ್ಯಾಸಕರು ಇದ್ದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಅಟ್ಟಣಿಗೆ ಗ್ರಾಮದ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಅಟ್ಟಣಿಗೆ ಹಾಗೂ ಭದ್ರಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವೇಕ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ನೂತನ ತರಗತಿ ಕೊಠಡಿಯನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಇಂದು ಉದ್ಘಾಟಿಸಿದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಕೋಡಂಬಿಯ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಒಳಿತಿಗಾಗಿ ಪ್ರಾರ್ಥಿಸಿ ತುಲಾಭಾರ ಸೇವೆಯನ್ನು ಸಲ್ಲಿಸಿದರು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ತಮ್ಮ್ಯಾನಕೊಪ್ಪದಲ್ಲಿ ವಿವೇಕ ಶಾಲೆ ಯೋಜನೆಯಡಿಯಲ್ಲಿ ನಿರ್ಮಾಣವಾದ ತರಗತಿ ಕೊಠಡಿಯನ್ನು ಉದ್ಘಾಟಿಸಿದರು. ನಂತರ ಪಟ್ಟಾವನ್ನು ವಿತರಿಸಿದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.